ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು. ಇಂದ್ರಾಣಿ ವ್ಲಾಗ್ಸ್ಗೆ ಸುಸ್ವಾಗತ. ಇಂದ್ರಾಣಿ ವ್ಲಾಗ್ಸಲ್ಲಿ ಇವತ್ತು ನಾನು ಬೆಳಗ್ಗಿನ ವಿಡಿಯೋ ಮಾಡ್ತಾಯಿದ್ದೀನಿ. ಬೆಳಗ್ಗಿನ ವಿಡಿಯೋ ಮತ್ತು ಮೊಸರು ಸಾರು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಪಲಾವ್ ಮಾಡಿದ್ದೀನಿ, ಅದು ಪಲಾವ್ ತುಂಬ ಸರಿ ತೋರಿಸಿದ್ದೀನಿ. ಇವಾಗ ಬೆಳಗ್ಗೆ ಎದ್ದು ನಮ್ಮ ಯಜಮಾನ್ರಿಗೆ ರಾಗಿ ಗಂಜಿ ಮಾಡ್ತಾಯಿದ್ದೀನಿ. ರಾಗಿ ಗಂಜಿ ಮಾಡಿಕೊಂಡು ಅವ್ರಿಗೆ ಟೀ ಮಾಡ್ಕೊಳ್ತಿದ್ದೀನಿ. ಟೀ ಮಾಡಿಕೊಂಡು ಅವ್ರಿಗೆ ಟೀ ಮಾಡಿಕೊಟ್ಬಿಟ್ಟು ರಾಗಿ ಗಂಜಿ ಮಾಡಿಕೊಡೋದು ನನಗೆ ಮೊದಲನೇ ಕೆಲಸ ಆಗುತ್ತೆ. ಮಾಡಿ ಇಟ್ಬಿಟ್ಟು ಇವಾಗ ನೋಡಿ ಟೀ ಆ ಕಡೆ ಇಟ್ಟಿದ್ದೀನಿ, ರಾಗಿ ಗಂಜಿ ಈ ಕಡೆಗೆ ಇಟ್ಟಿದ್ದೀನಿ. ವೀಡಿಯೋ ಕಾಣಲಿ ಅಂದ್ಬಿಟ್ಟು ಇಟ್ಟಿದ್ದೀನಿ. ಆ ಕಡೆ ಟೀ ಇಟ್ಟಿದ್ದೀನಿ. ನೋಡಿ ಟೀ ಮಾಡಿಕೊಂಡು ನೋಡಿ ನಮ್ಮ ವೀಡಿಯೋನ ಮೊದಲನೇ ಸರಿ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ. ನಾನು ಹಾಕೋ ಪ್ರತಿ ನೋಟಿಫಿಕೇಷನ್ ನಿಮಗೆ ಬಂದು ಬರುತ್ತೆ. ಆಗ ನೀವು ನನ್ನ ಹಾಕೋ ವೀಡಿಯೋನು ನೋಡ್ಬೋದಾಗುತ್ತೆ. ನಿಮಗೆ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನೀವು ಲೈಕ್ ಮಾಡಿದಾಗ ನಮ್ಮ ವೀಡಿಯೋನ ಇನ್ನೂ 4 ಜನಕ್ಕೆ ನೋಡೋದಕ್ಕೆ ಹೆಲ್ಪ್ ಆಗುತ್ತೆ. ಮತ್ತು ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಚೆನ್ನಾಗಿಲ್ಲ ಅಂದರೂ ಕಮೆಂಟ್ ಮಾಡಿ ತಿಳಿಸಿ, ಚೆನ್ನಾಗಿದ್ದರೂ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇನ್ನೂ ಏನು ಮಾಡ್ಬೋದು ಅಂತ ನಿಮ್ಗೆ ಐಡಿಯಾ ಇದ್ದರೆ ಕೂಡ ನಮಗೆ ತಿಳಿಸ್ಕೊಟ್ರೆ ಚೆನ್ನಾಗಿರುತ್ತೆ. ಮತ್ತು ನೋಡಿ ರಾಗಿ ಗಂಜಿ ರೆಡಿಯಾಗಿದೆ. ರಾಗಿ ಗಂಜಿ ರೆಡಿ ಆದಮೇಲೆ ಇವಾಗ ಅದಕ್ಕೆ ಮೊಸರು ಹಾಕಿ ಚೆನ್ನಾಗಿ ತಣ್ಣಗಾದ್ಮೇಲೆ ಇದು ರಾಗಿ ಗಂಜಿ ಬಿಸಿಲುಗಾಲಕ್ಕೆ ಚೆನ್ನಾಗಿರುತ್ತೆ. ಮತ್ತು ಶುಗರ್ ಪೇಷಂಟ್ಗೆ ಅವ್ರಿಗೆಲ್ಲ ಹೊಟ್ಟೆ ಹಶ್ವಾಗೋದಿಲ್ಲ, ಶುಗರ್ ಸ್ವಲ್ಪ ಕಡಿಮೆ ಆಗುತ್ತೆ. ಹಂಗಾಗಿ ಮಾಡ್ಕೊಳ್ತಾಯಿದ್ದೀನಿ. ನಾನು ಕುಡಿಯೋದಕ್ಕೆ ಬಿಸಿನೀರನ್ನು ಕಾಯಿಸ್ಕೊಂಡ್ಬಿಡ್ತಾಯಿದ್ದೀನಿ. ಬೆಳಗ್ಗೆನೇ ಎದ್ದು ಬಿಸಿನೀರು ಕಾಯಿಸ್ಕೊಂಡು ಕುಡಿದ್ಬಿಟ್ಟು ಮತ್ತೆ ಬೇರೆ ಕೆಲಸ ಮಾಡೋಣ ಅಂಥೇಳಿ ಟೀಗೆ ರೆಡಿ ಮಾಡ್ಕೊಳ್ತಾಯಿದ್ದೀನಿ. ಗಂಜಿ ಮಾಡ್ಕೊಂಬಿಟ್ಟು ಇನ್ನೂ ಟೈಮ್ ಇತ್ತು ಅವ್ರಿಗೆ, ಹಂಗಾಗಿ ಟೀ ಸ್ವಲ್ಪ ಲೇಟಾಗಿ ಮಾಡ್ತಿದ್ದೀನಿ. ಬಿಸಿನೀರು ಇಟ್ಬಿಟ್ಟು ಬಿಸಿನೀರು ಕಾಯಿಸ್ಕೊಂಡಿದ್ದೀನಿ. ಅದಕ್ಕೆ ಒಂದು ಅರ್ಧ ನಿಂಬೆಹಣ್ಣು ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಕುಡಿದ್ಬಿಟ್ರೆ ನನಗೆ ಹೊಟ್ಟೆ ಎಲ್ಲ ಕ್ಲೀನಾಗಿರುತ್ತೆ. ಹಂಗಾಗಿ ಮಾಡ್ಕೊಂಬಿಟ್ಟಿರ್ತೀನಿ. ಮಾಡಿಕೊಂಡು ಸ್ವಲ್ಪ ಉಗ್ರು ಬೆಚ್ಚಗಿನ ನೀರು ಕೊಡಿದ್ರೆ ಸಾಕಾಗುತ್ತೆ. ತುಂಬ ಬಿಸಿ ನೀರು ಕುಡಿಯೋ ಅವಶ್ಯಕತೆ ಇಲ್ಲ. ನಿಂಬೆಹಣ್ಣು ಹಾಕ್ತೀವಲ್ಲ, ನಾವು ತುಂಬ ಬಿಸಿ ನೀರಿಗೆ ನಿಂಬೆಹಣ್ಣು ಹಾಕಬಾರ್ದು. ಈಗ ಹಾಕಿದಾಗ ನಮಗೆ ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ಜೇನುತುಪ್ಪ ಹಾಕ್ಕೊಳ್ತೀನಿ. ಜೇನುತುಪ್ಪ ಹಾಕ್ಕೊಂಡು ಕುಡ್ಕೊಳ್ತೀನಿ. ಇವಾಗ ಟೀ ಆಗಿದೆ. ಟೀ ಸೋಸ್ಕೊಂಡು ಅವ್ರಿಗೆ ಕೊಟ್ಟು ಬಂದುಬಿಡ್ತೀನಿ. ಟೀ ಸೋಸ್ಕೊಂಬಿಡೋಣ. ಟೀ ಸೋಸ್ಕೊಂಬಿಟ್ಟು ಅವ್ರಿಗೆ ಎಬ್ಬರಿಸಿ ಕೊಟ್ಟು ಬಂದುಬಿಡ್ತೀನಿ. ಅವ್ರಿಗೆಲ್ಲ ರೆಡಿ ಮಾಡಿ ಕೊಟ್ಟು ಬಂದಮೇಲೆ ಮತ್ತೆ ನಾನು ಬೆಳಗ್ಗೆ ತಿಂಡಿ ಮಾಡೋ ವಿಡಿಯೋನ ನಿಮಗೆ ತೋರಿಸ್ತೀನಿ. ಬೆಳಗಿಂದ ಅವ್ರದ್ದೆಲ್ಲ ಆಯಿತು. ಇವಾಗ ತಿಂಡಿ ಮಾಡೋ ವಿಡಿಯೋನ ನಾನು ತೋರಿಸ್ತೀನಿ. ತಿಂಡಿ ಮಾಡೋಕ್ಕೆ ಮುಂಚೆ ನಾನು ಇವಾಗ ಬಿಸಿನೀರು ಬೆಳಗ್ಗೆನೇ ಕುಡ್ದಿತ್ತಲ್ಲ, ಈಗ ಕಾಫಿ ಮಾಡ್ಕೊಳ್ತಿದ್ದೀನಿ. ಕಾಫಿ ಒಬ್ಬೊಬ್ಬರೇ ಎದ್ದೇಳ್ತಿದ್ದಾರೆ. ನನ್ನ ಚಿಕ್ಕ ಮಗನು ಎದ್ದಿದ್ದಾನೆ, ಹಂಗಾಗಿ ಅವನಿಗೂ ನನಗೂ ಕಾಫಿ ಮಾಡ್ಕೊಳ್ತಿದ್ದೀವಿ. ಕಾಫಿ ಕುಡಿದ್ಮೇಲೆ ನಮಗೆ ಮುಂದಿನ ಕೆಲಸ ಆಗುತ್ತಲ್ವ. ಹಾಗಾಗಿ ನೋಡಿ ಫಿಲ್ಟ್ರ್ ಕೂಡ ಇಳಿಸಿಟ್ಟಿದ್ದೀನಿ. ಫಿಲ್ಟ್ರ್ ಇಳಿಸಿಟ್ಕೊಂಡಿರ್ತೀನಿ. ಕಾಫಿ ಯಾವಾಗಲೂ ಫಿಲ್ಟ್ರ್ ರೆಡಿಯಾಗಿರುತ್ತೆ. ರೆಡಿಯಾಗಿದ್ದಾಗ ನಮಗೆ ಫಿಲ್ಟ್ರ್ ಕಾಣಿಸ್ದಾಗೆಲ್ಲ ನಾವು ಕಾಫಿ ಮಾಡ್ಕೊಳ್ತಾ ಇರ್ತೀವಿ. 3 ಜನಕ್ಕೂ ನೋಡಿ ಕಾಫಿ ಮಾಡ್ಕೊಂಡಿದ್ದೆ. ಕಾಫಿ ಮಾಡಿಕೊಡ್ದಾದ್ಮೇಲೆ ಇವಾಗ ನಾನು ತಿಂಡಿಗೆ ಪಲಾವ್ಗೆ ರೆಡಿ ಮಾಡ್ತಿದ್ದೀನಿ. ಪಲಾವ್ ರೆಡಿ ಮಾಡ್ಕೊಂಬಿಡೋಣ ಅಂಥೇಳಿ ಕುಕ್ಕರ್ಗೆ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಹಾಕಿ ನಾನು 1.5 ಗ್ಲಾಸ್ ಅಕ್ಕಿ ಮಾತ್ರ ಹಾಕ್ತಿದ್ದೀನಿ. ಹಂಗಾಗಿ ಒಂದು ದೊಡ್ಡ ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಮನೆಯಲ್ಲೇ ಮಾಡಿರೋಂಥ ಬಿರಿಯಾನಿ ಮಸಾಲೆ ಪೌಡ್ರನ್ನ ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೊಂಬಿಡೋ. ಒಂದು 5 ನಿಮಿಷ ನಾವು ಬಾಡಿಸ್ಕೋಬೇಕಾಗುತ್ತೆ. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಬಾಡಿದ್ರೆ ಕೂಡ ನಮಗೆ ಯಾವ ಥರ ಬಾಡುತ್ತೆ ಆ ಥರ ಕಲರ್ ಬರುತ್ತೆ ಪಲಾವು. ಇದಕ್ಕೆ ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕ್ಕೊಂಡಿದ್ದೀನಿ. ಅರಿಶಿನ ಪುಡಿನ ಹಾಕ್ಕೊಂಡು ಒಂದು 6-7 ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ನಾವು ಒಂದೊಂದು ಸಾರಿ ಮಾಡಿದಾಗ ಪಲಾವು ಒಂದೊಂದು ಥರ ಟೇಸ್ಟ್ ಬರುತ್ತೆ ನಮಗೆ. ಹಾಕಿದ್ದಾಗಿದೆ ನೋಡಿ. ಇವಾಗ ಚೆನ್ನಾಗಿ ಎಲ್ಲ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಎಲ್ಲ ತರಕಾರಿಗಳನ್ನ ಕಟ್ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ. ಹಂಗಾಗಿ ತರಕಾರಿ ಕಟ್ ಮಾಡೋಕ್ಕೆ ಕೊಳ್ತಿದ್ದೀನಿ. ಬೀನ್ಸು, ಒಂದು ಅರ್ಧ ಹಿಡಿ ಕೊತ್ತಂಬರಿ, ಅರ್ಧ ಹಿಡಿ ಪುದೀನ ಹಾಕ್ಕೊಂಡಿದ್ದೀನಿ. ಪುದೀನ ಹಾಕ್ಕೊಂಡು ಪುದೀನ ಕೂಡ ಹಸಿ ವಾಸನೆವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ. ಫ್ರೈ ಮಾಡಿಕೊಂಡು ಒಂದು ಟೊಮೆಟೊನ ಹಾಕ್ಕೊಂಡಿದ್ದೀನಿ. ಟೊಮೆಟೊ ಕೂಡ ಸ್ವಲ್ಪ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೊಂಬಿಡೋಣ. ಟೊಮೆಟೊ ಕೂಡ ಸ್ವಲ್ಪ ಮೆತ್ತಗಾದರೆ ಸಾಕು, ತುಂಬ ಏನು ಫ್ರೈ ಆಗೋ ಅವಶ್ಯಕತೆ ಇಲ್ಲ. ತರಕಾರಿ ಹಾಕಿದಾಗೆಲ್ಲ ಫ್ರೈ ಆಗಿಬಿಡುತ್ತಲ್ವ. ಹಂಗಾಗಿ ನಾನು ಇವಾಗ ನೋಡಿ ಒಂದು ಸ್ವಲ್ಪ ಬೀನ್ಸ್ ಹಾಕ್ಕೊಂಡಿದ್ದೀನಿ. ಒಂದು 1/4 ಕಪ್ ಬೀನ್ಸು, 1/4 ಕಪ್ ಕ್ಯಾರೆಟು, 1/4 ಕಪ್ ನೌಕಲ್ಲು ಮತ್ತು 1/4 ಕಪ್ಪು ಕಾಲಿಫ್ಲವರ್ ಹಾಕ್ಕೊಂಡಿದ್ದೀನಿ. ಒಂದು 1/4 ಕಪ್ಪಿನಷ್ಟು ಹಸಿ ಬಟಾಣಿನ ಹಾಕ್ಕೊಂಡಿದ್ದೀನಿ. ಹಸಿ ಬಟಾಣಿ ಹಾಕ್ಕೊಂಡು ಸ್ವಲ್ಪ ತಿರುಗಿಸ್ಕೊಳ್ಳೋಣ. ಒಂದು 5 ನಿಮಿಷ ತಿರುಗಿಸ್ಕೊಂಡ್ರೆ ಸಾಕು. ನಾನು ಅಕ್ಕಿ ನೆನೆಸಿಲ್ಲ, ಹಂಗಾಗಿ ಇದಕ್ಕೆ ಉಪ್ಪು ಹಾಕ್ಕೊಂಡಿದ್ದೀನಿ. ತರಕಾರಿಲಿ ಉಪ್ಪು ಹಿಡಿಬೇಕಲ್ವ, ಹಂಗಾಗಿ
ಇವಾಗ ನೋಡಿ ಇದಕ್ಕೆ ಅಕ್ಕಿ ತೊಳೆದು ಹಾಕ್ಕೊಳ್ತಾ ಇದ್ದೀನಿ. 1.5 ಗ್ಲಾಸ್ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು 3 ಗ್ಲಾಸ್ ನೀರು ಹಾಕ್ಕೊಳ್ತೀನಿ. ನೋಡಿ ಈಗ ತಿರುಗಿಸ್ಕೊಂಡು, ನಾನು ಇದಕ್ಕೆ ಒಣಗಿದ ಖಾರ ಯಾವುದೂ ಹಾಕಿಲ್ಲ. ಹಂಗಾಗಿ ನೋಡಿ ಇವಾಗ ಇದಕ್ಕೆ 3 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. 3 ಗ್ಲಾಸ್ ನೀರು ಹಾಕ್ಕೊಂಡಿದ್ದಾದಮೇಲೆ ಚೆನ್ನಾಗಿ ಸ್ವಲ್ಪ ತಿರುಗಿಸ್ಬಿಟ್ಟು ಕುಕ್ಕರ್ ಲಿಡ್ನ ಮುಚ್ಚಿಬಿಟ್ಟು ನಾವು 2 ವಿಷಲ್ ಬರ್ಸ್ಕೊಂಡ್ರೆ ಸಾಕಾಗುತ್ತೆ. ಉಪ್ಪು ಹಾಕಿದ್ದೀನಿ, ಉಪ್ಪು ಕೂಡ ಹಾಕಿದ್ದೀನಿ. ಇನ್ನೊಂದು ಉಪ್ಪು ಕೂಡ ಹಾಕಿ ಉಪ್ಪು ಖಾರ ಎಲ್ಲ ನೋಡಿಕೊಂಡು ನಾವು ಕುಕ್ಕರ್ ಲಿಡ್ನ ಮುಚ್ಚಿ ಒಂದೆರಡು ವಿಷಲ್ ಬರ್ಸ್ಕೊಂಡ್ರೆ ಸಾಕಾಗುತ್ತೆ. ಅಷ್ಟರಲ್ಲಿ ನೋಡಿ ಬಟ್ಟೆ ಎಲ್ಲ ಹಾಕಿದ್ದೀನಿ. ಮಿಷಿನ್ ಬಟ್ಟೆ ಎಲ್ಲ ಹಾಕಿಟ್ಟಿದ್ದೆ, ರಾತ್ರಿನೇ ಹಾಕಿಟ್ಟಿದ್ದೆ. ಮಿಷಿನ್ ಬಟ್ಟೆ ಇರೋದನ್ನೆಲ್ಲ ತೆಗಿತಾ ಇದ್ದೀನಿ. ನೋಡಿ ಕಿಚನ್ ಎಲ್ಲ ಯಾವ ಥರ ಅಂಟ್ಕೊಂಡಿದೆ ಅಂಥೇಳಿ. ಕಿಚನ್ ಎಲ್ಲ ಅಂಟ್ಕೊಂಡಿದೆ, ಕಿಚನ್ ಎಲ್ಲ ಸರಿ ಮಾಡ್ಕೋಬೇಕಾಗುತ್ತೆ. ಆಮೇಲೆ ತೋರಿಸ್ತೀನಿ. ಇವಾಗ ನೋಡಿ ಪಲಾವ್ ರೆಡಿಯಾಗಿದೆ. ಪಲಾವ್ ರೆಡಿ ಆಯಿತು. ಇದು ಮಧ್ಯಾಹ್ನಕ್ಕೆ ನಾನು ಅಡುಗೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮಧ್ಯಾಹ್ನಕ್ಕೆ ಅನ್ನ ಇಟ್ಟಿದ್ದೀನಿ. ಅನ್ನಕ್ಕೆ ಇಟ್ಬಿಟ್ಟು ಮತ್ತು ಮಜ್ಜಿಗೆ ಹುಳಿ ಮಾಡ್ಕೊಳ್ಳೋಣ ಅಂತ ಮಜ್ಜಿಗೆ ಹುಳಿ ಮಾಡ್ಕೊಳ್ತಾ ಇದ್ದೀನಿ ನಾನು. ಆಗಿದೆ ನೋಡಿ. ಮತ್ತೆ ನಾನು ಕಾಫಿ ಮಾಡ್ಕೊಳ್ತಿದ್ದೀನಿ. ಕಾಫಿ ಅವಾಗ ಕುಡಿಯೋ ಅಭ್ಯಾಸ ಇದೆ. ಕಾಫಿ ನೆನೆಸ್ಕೊಂಡಾಗ ಕುಡಿತೀನಿ, ಕುಡಿಲೇಬೇಕಂತಲ್ಲ. ಯಾವಾಗಾದ್ರೂ ಜ್ಞಾಪಕ ಬಂದಾಗ ಆ ಫಿಲ್ಟ್ರ್ ಹತ್ರ ಇರುತ್ತಲ್ಲ, ಅದನ್ನು ನೋಡಿದಾಗ ಜ್ಞಾಪಕ ಬರುತ್ತೆ. ಇಲ್ಲ ಟಿ ವಿಲಿ ಯಾವುದಾದ್ರು ಅಡ್ವರ್ಟೈಸ್ ಬಂದಾಗ ನಮಗೆ ಜ್ಞಾಪಕ ಬಂದುಬಿಡುತ್ತೆ. ಹಂಗಾಗಿ ನೋಡಿ ಫಿಲ್ಟ್ರ್ ಖಾಲಿಯಾಗಿದೆ, ಹಂಗಾಗಿ ಫಿಲ್ಟ್ರ್ ಇಳಿಸ್ಕೊಳ್ತಾ ಇದ್ದೀನಿ. ಬೆಳಗ್ಗೆ ಎಲ್ಲರಿಗೂ ಕೊಟ್ಟಾಗ ಫಿಲ್ಟ್ರ್ ಖಾಲಿ ಆಗಿಬಿಡುತ್ತೆ. ಸ್ವಲ್ಪ ಕಾಫಿ ಇತ್ತು ಹಾಕ್ಕೊಂಡು ಮಿಕ್ಕಿದ ಫಿಲ್ಟ್ರ್ ಇಳಿಸ್ಕೊಂಡ್ಬಿಡ್ತೀನಿ. ಯಾರಾದರೂ ಬಂದರೆ ಮತ್ತೆ ಯಾವಾಗಲಾದ್ರೂ ಕಾಫಿ ಬೇಕಾಗಿದ್ದರೆ ಮಾಡ್ಕೋಬೋದು ಅಂತೇಳಿ ಫಿಲ್ಟ್ರ್ ಇಳಿಸ್ಕೊಂಡು ಕಾಫಿ ಫಿಲ್ಟ್ರ್ ಇಳಿಸ್ಕೊಂಡು ಇಟ್ಕೊಳ್ತೀನಿ. ನೋಡಿ ಈ ಫಿಲ್ಟ್ರ್ ಒಂಥರ ಇರುತ್ತೆ ಥರ. ನೋಡಿ ಮಿಕ್ಕಿರೋದನ್ನು ಕಾಫಿ ಸೈಡಲ್ಲಿ ಇಟ್ಟಿದ್ದೀನಿ. ನೋಡಿ ಇದಕ್ಕೆ ನಾವು ಒಂದು 1/4 ಲೀಟ್ರಷ್ಟು ನೀರು ಹಾಕಬೇಕಾಗುತ್ತೆ. ಕೆಳಗಡೆ ಇರೋ ಪಾಟ್ಗೆ ಹಾಕ್ಬಿಟ್ಟು ಇದಕ್ಕೆ ಒಂದು ಫಿಲ್ಟ್ರ್ ಕೊಟ್ಟಿರ್ತಾರೆ ನೋಡಿ, ಅದನ್ನು ಇದಕ್ಕೆ ಸೇರಿಸ್ಕೋಬೇಕಾಗುತ್ತೆ. ಆ ಫಿಲ್ಟ್ರನ್ನ ಇದಕ್ಕೆ ಹಾಕ್ಬಿಟ್ಟು ನೋಡಿ 1/4 ಲೀಟ್ರ್ ನೀರು ಹಾಕಿದ್ರೆ ಕರೆಕ್ಟಾಗಿರುತ್ತೆ. ಇದಕ್ಕೆ ಫಿಲ್ಟ್ರ್ ಹಾಕ್ಬಿಟ್ಟು ಕರೆಕ್ಟಾಗಿ 3 ಟೀ ಸ್ಪೂನಷ್ಟು ನಾವು ಕಾಫಿ ಪುಡಿ ಹಾಕಿದ್ರೆ ಫಿಲ್ಟ್ರಿಗೆ ಕರೆಕ್ಟಾಗಿರುತ್ತೆ. ಅದಕ್ಕೆ ಮೇಲೆ ಹಾಕಿದ್ರೂ ನಮಗೆ ಡೆಕಾಷನ್ ಸರಿಯಾಗಿ ಬರೋದಿಲ್ಲ, ಹಿಡಿಸೋದು ಇಲ್ಲ, ಎಲ್ಲ ಚೆಲ್ಬಿಡುತ್ತೆ. ನಾನು ಹಂಗೆ ಮಾಡೋಕ್ಕೋಗಿನೇ ಕುಕ್ಕರೆಲ್ಲ ಇದು ಫಿಲ್ಟ್ರೆಲ್ಲ ಹಾಳಾಯಿತು, ಕಲರೆಲ್ಲ ಚೇಂಜ್ ಆಗೋಯ್ತು. ಅದೆಲ್ಲ ಸೋರಿ ಇದಾಗ್ಬಿಟ್ಟು ಪಕ್ಕಕ್ಕೆ ಇಟ್ಬಿಟ್ಟು ನೋಡಿ ಇವಾಗ ಸೋರೆಕಾಯಿ ಹಾಕ್ಕೊಂಡಿದ್ದೀನಿ. ಸೋರೆಕಾಯಿ ಹಾಕ್ಕೊಂಡು ಸಾಂಬಾರು ಸೌತೆಕಾಯಿ ಹಾಕಿದ್ದೀನಿ. ಸಾಂಬಾರು ಸೌತೆಕಾಯಿನ ನಾನು ಇವಾಗ ಬೇಯಿಸ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕಿ ಸ್ವಲ್ಪ ಮೆತ್ತಗಾಗೋವರೆಗೂ ಒಂದು ಮುಕ್ಕಾಲು ಭಾಗ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಫುಲ್ಲೇನು ಮೆತ್ತಗಾಗೋವರೆಗೂ ಬೇಯಿಸೋ ಅವಶ್ಯಕತೆ ಇಲ್ಲ. ಬೇಯಿಸಿದಾದ್ಮೇಲೆ ಮೊಸರು ಸಾರಿಗೆ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಮೊಸರು ಸಾರಿಗೆ 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಂಡು ಒಂದು ಅರ್ಧ ಟೀ ಸ್ಪೂನು ಸಾಸಿವೆ, ಅರ್ಧ ಟೀ ಸ್ಪೂನು ಜೀರಿಗೆ ಹಾಕ್ಕೊಳ್ಳೋಣ. ಅರ್ಧ ಟೀ ಸ್ಪೂನ್ ಜೀರಿಗೆ ಹಾಕ್ಕೊಂಡಿದ್ದಾದಮೇಲೆ ಇದಕ್ಕೆ ಇವಾಗ ಒಣಗಿದ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಒಣಗಿದ ಮೆಣಸಿನ್ಕಾಯಿ ಒಂದು 4 ಒಣಗಿದ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೆ. ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದಾದಮೇಲೆ ನೋಡಿ ಇದಕ್ಕೆ ಸಾಂಬಾರು ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಸಾಂಬಾರು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಒಂದು ಸ್ವಲ್ಪ ಇಂಗು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳೋಣ. ಒಗ್ಗರಣೆ ಮಾಡ್ಕೊಂಡಿದ್ದಾದಮೇಲೆ ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ. ಒಗ್ಗರಣೆನ ಪಕ್ಕಕ್ಕೆ ಇಟ್ಕೊಳ್ಳೋಣ. ನಾನು ಮಿಕ್ಸಿಗೆ ಹಾಕಿರೋದು ತೋರಿಸಿದ್ದೀನಿ, ಇವಾಗ ಗೊತ್ತಿಲ್ಲ ಇದ್ರೆ ನೋಡಿ ಇವಾಗ ಹೇಳ್ತೀನಿ. ನಾನು ಮರ್ತೋಗಿದ್ದೀನಿ ವಿಡಿಯೋ ಮಾಡಿ. ತುಂಬ ದಿನ ಆಗಿತ್ತು. ನನಗೆ ಗರ್ಭಕೋಶ ತೆಗ್ದಿದ್ದರಿಂದ ನಾನು ಹಾಸ್ಪಿಟ್ಲಿಗೆ ಹೋಗಿದ್ದರಿಂದ ರೆಸ್ಟಲ್ಲಿ ಇದ್ದಿದ್ದರಿಂದ ನಾನೇನು ಮಾಡೋಕ್ಕೆ ಹೋಗಿರಲಿಲ್ಲ. ನೋಡಿ ಇವಾಗ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಮೆತ್ತಗಾದ್ಮೇಲೆ ಇದಕ್ಕೆ ಹಾಕ್ಕೊಂಡು ನಾವು ಸ್ವಲ್ಪ ಬೇಯಿಸ್ಕೋಬೇಕಾಗುತ್ತೆ. ಆ ಸೌತೆಕಾಯಿ ನೀರನ್ನು ಕೂಡ ನಾವು ಇದಕ್ಕೆ ಸೇರಿಸ್ಕೊಂಡ್ಬಿಡೋಣ. ನೋಡಿ ಚೆನ್ನಾಗಿ ತಿರುಗಿಸ್ಕೊಂಡು ಈ ಮೊಸರು ಸಾರಿಗೆ ಬಂದುಬಿಟ್ಟು ನಾನೊಂದು 10-12 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಒಂದು ಅರ್ಧ ಕಾಲು ಕಪ್ಪಿನಷ್ಟು ತೆಂಗಿನಕಾಯಿನ ಕೂಡ ಹಾಕ್ಕೊಂಡಿದ್ದೀನಿ. 1/4 ಕಪ್ ತೆಂಗಿನಕಾಯಿ ಹಾಕ್ಕೊಂಡು ಹಸಿ ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ. ಒಂದು 3 ಸ್ಪೂನಷ್ಟು ಕಡಲೆಬೇಳೆನ ನೆನೆಸಿ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಜೀರಿಗೆ 1 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಇಷ್ಟನ್ನು ನಾನು ರುಬ್ಬಿದ್ದೀನಿ. ಇವಾಗ ನಾನು ಇದರಲ್ಲಿ ತೋರಿಸ್ಲಿಲ್ಲ ಅಂದರೆ ಮತ್ತೆ ಇನ್ನೊಂದು ಸರಿಗೆ ನಾನು ಮೊಸರು ಸಾರಿ ಮಾಡಿ ತೋರಿಸ್ತೀನಿ. ಬಿಸಿಲುಗಾಲಕ್ಕೆ ಇವಾಗ ತುಂಬ ಚೆನ್ನಾಗಿರುತ್ತೆ. ಮೊಸರು ಸಾರು ಒಗ್ಗರಣೆ ಮಾಡಿಕೊಂಡು ಇವಾಗ ನೋಡಿ ಇದಕ್ಕೆ ನಾವು ಇವಾಗ ಮೊಸರನ್ನ ರುಬ್ಬಿರ್ತೀವಲ್ಲ, ಮೊಸರು ಸಾರಿಗೆ ನಾವು ಮಸಾಲೆ ಎಲ್ಲ ರುಬ್ಬಿರ್ತೀವಲ್ಲ, ಹಸಿಮೆಣ್ಸಿನ್ಕಾಯಿ, ಜೀರಿಗೆ, ಕಡಲೆಬೇಳೆ, ತೆಂಗಿನಕಾಯಿ, ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ನೀವು ಬೇಕಾಗಿದ್ದರೆ ಕಡಲೆಬೇಳೆಗೆ ಬದಲು ಕಡಲೆ ಹಿಟ್ಟನ್ನು ಕೂಡ ಹಾಕ್ಕೋಬೋದು.
ತೆಂಗಿನಕಾಯಿ, ಜೀರಿಗೆ, ಹಸಿಮೆಣ್ಸಿನ್ಕಾಯಿ ಕಂಪಲ್ಸರಿ ಇರುತ್ತೆ ನೋಡಿ. ಇದು ಸ್ವಲ್ಪ ಬೆಂದಾಗಿದೆ ನೋಡಿ. ಇವಾಗ ನಾವು ಮಿಕ್ಸ್ ಮಾಡಿರೋದನ್ನು ಇದಕ್ಕೆ ಹಾಕ್ಕೊಂಬಿಡೋಣ. ಈಗ ನೋಡಿ ಇದನ್ನೆಲ್ಲ ಮಿಕ್ಸ್ ಮಾಡಿದ್ದೀನಿ. ಸಾರಿ, ನಾನು ಮಿಕ್ಸ್ ಮಾಡಿರೋದನ್ನು ತೋರಿಸಿಲ್ಲ, ವಿಡಿಯೋ ಸ್ಕಿಪ್ ಆಗಿಬಿಟ್ಟಿದೆ. ತುಂಬ ದಿನ ಆಯ್ತು ಎಡಿಟಿಂಗ್ ಮಾಡಿಟ್ಟಿದ್ದು, ಅದು ಇವಾಗ ನಾನು ಹಾಗೆ ವಾಯಿಸ್ಕೊಡ್ತಾಯಿದ್ದೀನಿ ನೋಡಿ. ಈ ಥರ ರುಬ್ಬಿರೋ ಮಸಾಲೆನ ಸೇರಿಸ್ಕೊಂಡು ಇವಾಗ ನಾವು ಗಟ್ಟಿ ಮೊಸರನ್ನ ನಾವು ಮಜ್ಜಿಗೆ ಮಾಡ್ಕೋಬೇಕಾಗುತ್ತೆ. ಮಜ್ಜಿಗೆ ಮಾಡ್ಕೊಂಡು ಇದಕ್ಕೆ ಸೇರಿಸ್ಕೋಬೇಕಾಗುತ್ತೆ. ತುಂಬ ನೀರು ಹಾಕ್ಬಾರ್ದು, ಸ್ವಲ್ಪ ಗಟ್ಟಿ ಮಜ್ಜಿಗೆನೇ ಹಾಕ್ಕೊಬೇಕು. ಇದಕ್ಕೆ ನೀರಿಗೆ ಬದಲು ಮಸಾಲೆಗೆ ಮೊಸರನ್ನೇ ಹಾಕ್ಕೊಂಡು ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ. ಗಟ್ಟಿ ಮೊಸರನ್ನ ನಾನು ಮಿಕ್ಸಿಲಿ ಹಾಕಿಲ್ಲ, ನಾನು ಮತ್ತಲ್ಲಿ ಮಸ್ತ್ಬಿಟ್ಟು ಹಾಕಿದ್ದೀನಿ. ಹಾಕ್ಬಿಟ್ಟು ನೋಡಿ ಇವಾಗ ಉಪ್ಪು ಖಾರ ನೋಡ್ಬಿಟ್ಟು ನಾವಿವಾಗ ನೋಡಿ ನಿಧಾನಕ್ಕೆ ನಾವು ಒಂದು ನೊರೆ ಬರೋವರೆಗೂ ಕುದಿಸಿದ್ರೆ ಸಾಕು, ಜಾಸ್ತಿ ಕುದಿಸ್ಬಾರ್ದು. ಮೊಸರು ಸಾರನ್ನ ಜಾಸ್ತಿ ಕುದಿಸಿದ್ರೆ ಚೆನ್ನಾಗಿರಲ್ಲ, ಹಾಲೆಲ್ಲ ಮೊಸರೆಲ್ಲ ಹೊಡ್ಕೊಂಬಿಡುತ್ತೆ, ತಿರಿ ಆಗಿಬಿಡುತ್ತೆ. ಹಾಗಾಗಿ ಈ ವಿಡಿಯೋ ನೋಡಿ ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರದೇ ವಿಡಿಯೋ ನೋಡಿದ್ರು ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಹಾಕ್ಕೊಂಡಿದ್ದೀನಿ. ಇದು ಮೊಸರು ಸಾರು ರೆಡಿಯಾಗಿದೆ. ಯಾಕೆ ಸ್ವಲ್ಪ ಕೊತ್ತಂಬರಿ ಹಾಕ್ಬಿಟ್ಟು ಇಟ್ಟರೆ ಸರಿಯಾಗಿಬಿಡುತ್ತೆ. ಇವಾಗ ನೋಡಿ ಯಾರದೇ ವಿಡಿಯೋ ನೋಡಿದ್ರು ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ. ಪೂರ್ತಿ ವಿಡಿಯೋ ನೋಡಿದಾಗ ನಾವು ಏನು ಹಾಕಿರ್ತೀವಿ, ಏನು ಮಾಡಿರ್ತೀವಿ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ನಾನು ಇಷ್ಟು ದಿನದಿಂದ ವೀಡಿಯೋ ಮಾಡಿರಲಿಲ್ಲ, ಸುಮಾರು 2 ತಿಂಗಳಿಂದ ನಾನು ಸರಿಯಾಗಿ ವೀಡಿಯೋ ಮಾಡಿಲ್ಲ. ಹುಷಾರಿಲ್ಲದೆ ಇರೋದ್ರಿಂದ ವೀಡಿಯೋ ಮಾಡಿಲ್ಲ, ಮತ್ತು ಆಪ್ರೇಷನ್ ಆಗಿದ್ದರಿಂದ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ಮತ್ತು ಸ್ವಲ್ಪ ಮನೆ ಕೆಲಸ ಅದು ಮಾಡೋದಕ್ಕೋಗಿ. ದಯವಿಟ್ಟು ಯಾರಾದರೂ ಮಾಡಿಸ್ಕೊಂಡಿದ್ರೆ ದಯವಿಟ್ಟು ರೆಸ್ಟಲ್ಲಿರಿ, ಯಾರು ಕೆಲಸ ಮಾಡೋಕ್ಕೆ ಹೋಗಬೇಡಿ, ಬಗ್ಗೆ ಎದ್ದು ಮಾಡೋಕ್ಕೆ ಹೋಗಬೇಡಿ. ನಮ್ಮ ವೀಡಿಯೋನ ಸ್ಕಿಪ್ ಮಾಡದೆ ನೋಡಿದ್ದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ. ನಮಸ್ಕಾರ.